ಜಯತಿ ಪರಾಶರಸು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೇ, 2 ದಿನಗಳ ಜ್ಞಾನ ಸಮಾಗಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಪೂಜ್ಯ ಶ್ರೀಪಾದ ಪ್ರಾಯ ಇಷ್ಟು ಜನ ಸೇರಿ ಇಷ್ಟು ಚಂದ ಕಾರ್ಯಕ್ರಮ ಆಗುತ್ತೆ ಅಂತ ಅವರೇ ನಿರೀಕ್ಷೆ ಮಾಡಿರಲಿಲ್ಲ. ಅವರ ನಿರೀಕ್ಷೆಗೆ ಮೀರಿ ಯಶಸ್ವಿಯಾಯಿತು ಕಾರ್ಯಕ್ರಮ. ಅಂಥ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಚರ್ಚೆ ನಡೆಯಿತು ಅಂತ ಸುದ್ದಿ ಬಂತು ನನಗೆ. ರಿಲಿಜನ್ ಆ್ಯಂಡ್ ಮಾಡರ್ನ್ ಸೈನ್ಸಿನ ಬಗ್ಗೆ ಡಿಸ್ಕಷನು, ಆಮೇಲೆ ಕ್ವೆಶ್ಚನ್ ಆ್ಯಂಡ್ ಆನ್ಸರು ನಡೆಯಿತು ಇಷ್ಟು ಹೊತ್ತು ಅಂತ. ಏನು ನಡೆಯಿತು ಅಂತ ಗೊತ್ತಿಲ್ಲ, ನಡೆಯಿತು ಅಂತ ಸುದ್ದಿ ಬಂತು ನನಗೆ. ನಾನು ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಏನು ಅಂದರೆ, ನಮ್ಮಲ್ಲಿ ಮಾಡರ್ನ್ ಸೈನ್ಸ್ ಅದನ್ನು ಅಧ್ಯಯನ ಮಾಡಿದವರು ಬಹಳ ಮಂದಿ ಇದ್ದಾರೆ. ವಿಜ್ಞಾನ, ಅರ್ವಾಚೀನ ವಿಜ್ಞಾನವನ್ನು ಓದಿದವರು ಬಹಳ ಮಂದಿ ಇದ್ದಾರೆ. ಹಾಗೆ ಸಂಸ್ಕೃತವನ್ನು ಓದಿದವರು ಬಹಳ ಮಂದಿ ಇದ್ದಾರೆ, ಪ್ರಾಚೀನ ಶಾಸ್ತ್ರವನ್ನು. ತಮಾಷೆ ಏನು ಅಂದರೆ, ಈ ಪ್ರಾಚೀನ ಶಾಸ್ತ್ರ ಓದಿದವರಿಗೆ ಇದರ ಸ್ಪರ್ಶ ಇಲ್ಲ. ಮಾಡರ್ನ್ ಸೈನ್ಸಿನ ಬಗ್ಗೆ ಅವರಿಗೆ ಸ್ಪರ್ಶ ಇಲ್ಲ. ಮಾಡರ್ನ್ ಸೈನ್ಸ್ ಓದಿದವರಿಗೆ ಪ್ರಾಚೀನರು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಇಬ್ಬರಿಗೂ ಈ ABCD ಅವ್ರಿಗೆ ಗೊತ್ತಿಲ್ಲ, ಆ ABCD ಇವರಿಗೆ ಗೊತ್ತಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾರೆ. ಪಂಡಿತರು ಅಯ್ಯೋ ಇಂಗ್ಲೀಷ್ ಓದಿ ಹಾಳಾದವು ಇವು ಅಯೋಗ್ಯರು ಕೂಪಮಂಡೂಕುಗಳು ಅಂತ ಪಂಡಿತರು ಹೇಳೋದು. ಈ ಇಂಗ್ಲೀಷ್ ಓದೋರು ದೊಡ್ಡ ವೇದಾಂತಿಗಳು ಅವಕ್ಕೇನು ತಿಳಿಯೋಲ್ಲ, ಅಯೋಗ್ಯ ಕೂಪಮಂಡೂಕುಗಳು ಅಂತ. ಇವರು ಅವರನ್ನು ಕೂಪಮಂಡೂಕುಗಳು ಅಂತಾರೆ, ಅವ್ರು ಇವರನ್ನು ವಸ್ತುತಃ ಇಬ್ಬರೂ ಕೂಪಮಂಡೂಕುಗಳು. ಅದು ನನಗೇನು ಗೊತ್ತಿಲ್ಲ. ಎಲ್ಲರದ್ದು ಒನ್ ಸೈಡೆಡ್ ನಾಲೆಡ್ಜು, ಕೂಪಮಂಡೂಕಗಳೇ. ವಸ್ತುತಃ ನಾವು ಬಾವಿಯಿಂದ ಹೊರಗೆ ಬರಬೇಕಾಗಿದ್ದರೆ ಸಂಬಡಿ ಮಸ್ಟ್ ಬ್ರಿಡ್ಜ್ ಇಟ್. ಆ ಮಾಡರ್ನ್ ಸೈನ್ಸ್ ಆ್ಯಂಡ್ ವಿಸ್ಡಮ್ ಆಫ್ ದಿ ಏನ್ಷಂಟ್ಸ್, ಆ ಪ್ರಾಚೀನರ ಒಂದು ವಿಸ್ಡಮ್ ಉಂಟಲ್ಲ, ಅದು ಅದ್ಭುತವಾದದ್ದು. ಅದು ಎರಡನ್ನು ಸೇರಿಸಿದರೆ ನಿಜವಾದಂಥ ಹೊಸ ಸೈನ್ಸನ್ನು ನಾವು, ಅಂದರೆ ಇದು ನಮ್ಮ ದೇಶದ ಹುಡುಗರಿಗೆ ಮಾತ್ರ ಸಾಧ್ಯ. ಏನ್ಷಂಟ್ಸ್, ಪ್ರಾಚೀನರ ವಿಜ್ಞಾನವನ್ನು ಓದಿ, ಅರ್ವಾಚೀನ ವಿಜ್ಞಾನವನ್ನು ಓದಿ ವಿದೇಶದ ಪಶ್ಚಿಮದ ಜನಕ್ಕೆ ಹೊಸ ಆವಿಷ್ಕಾರವನ್ನು, ವಿಜ್ಞಾನವನ್ನು ತೋರಿಸಿಕೊಡುವ ಸಾಧ್ಯತೆ ಇದೆ. ಆದರೆ ನಮ್ಮ ಶಿಕ್ಷಣ ಪದ್ಧತಿ ಅವಕ್ಕೆ ಅವಕಾಶ ಕೊಡ್ತಾ ಇದೆ. ನಮ್ಮ ಮಕ್ಕಳಿಗೆ ಪ್ರಾಚೀನ ವಿಸ್ಡಮ್ ಆಫ್ ದಿ ಏನ್ಷಂಟ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅದು ಬಿಟ್ಟು. ಯಾಕಂದರೆ ಅದಕ್ಕೆ ಅವಕಾಶವೇ ಇಲ್ಲ. ನಮ್ಮದು ಭಾರತದ ಶಾಲೆಗಳಲ್ಲಿ ಅದನ್ನು ಕಲಿಸುವ ಅವಕಾಶಗಳಿಲ್ಲ. ಹಾಗಾಗಿ ಆ ಹುಡುಗರು ಕೂಡ, ಸತ್ಯ ಹೇಳಬೇಕು ಅಂದರೆ 19ನೇ ಶತಮಾನದ ಸೈನ್ಸ್ ಓದಿಕೊಂಡು ಕ್ವಾಲಿಫೈಡ್ ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ವಸ್ತುತಃ ಸೈನ್ಸು, ನಮ್ಮ ಅನೇಕ ಮಂದಿ ಹೇಳೋದುಂಟು, ಸೈನ್ಸ್ ಓದಿ ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ. ಟು ಸೇ ಅನ್ಸೈಂಟಿಫಿಕ್ ಸಮಥಿಂಗ್ ಅನ್ಸೈಂಟಿಫಿಕ್ ಈಸ್ ಇಟ್ ಸೆಲ್ಫ್ ಅನ್ಸೈಂಟಿಫಿಕ್. ಯಾಕೆಂದರೆ ಸೈನ್ಸು ಎಲ್ಲವನ್ನು ಗ್ರಹಿಸಲಾರದು, ಅದರ ಕ್ಷೇತ್ರ ಇದೆ, ಅದಕ್ಕೆ ಗೋಚರವಾಗದ್ದನ್ನು ಅನ್ಸೈಂಟಿಫಿಕ್ ಅಂತ ಹೇಳಬಾರ್ದು. ಸೊ ಸೈನ್ಸ್ ನೋ, ವಿ ಡಸಂಟ್ ನೋ, ವಿ ಡು ನಾಟ್ ನೋ ಅಂತ ಹೇಳ್ಬೋದು. ಸೊ ಸೈನ್ಸ್ ಡಸಂಟ್ ನೋ ಹೇಳ್ಬೋದು ಹೊರತು ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ ಯಾವುದನ್ನು ಹೇಳುವ ಹಾಗಿಲ್ಲ. ಯಾಕೆಂದರೆ 100 ವರ್ಷದ ಹಿಂದೆ ಆಕಾಶದಲ್ಲಿ ಫ್ಲೈ ಮಾಡೋದು ಅನ್ಸೈಂಟಿಫಿಕ್ ಆಗಿತ್ತು. 100 ವರ್ಷದ ಹಿಂದೆ ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿ, ವಿಡಿಯೋ ಕ್ಯಾಸೆಟ್ ಮಾಡಿ ಪ್ರಪಂಚದಾದ್ಯಂತ ಬಿತ್ತರಿಸುವುದು ಅನ್ಸೈಂಟಿಫಿಕ್ ಆಗಿತ್ತು. ಇವತ್ತು ಎವರಿಬಡಿ ನೋಸ್ ಇಟ್. ಹಾಗೆಯೇ ಇನ್ನೊಂದು 10 ವರ್ಷ 100 ವರ್ಷ, ಯಾಕಂದರೆ ಸೈನ್ಸು ಬದಲಾಗ್ತಾ ಇದೆ. ಸೈನ್ಸಿಗೆ ಒಂದು ನಿಶ್ಚಿತವಾದ ಸಿದ್ಧಾಂತ ಇಲ್ಲ.
ನಿಮಗೆ ಗೊತ್ತಿರಬಹುದು, ನ್ಯೂಟನ್ ಸಿದ್ಧಾಂತ ಬಂತು, ಬೇರೆ ಬೇರೆ ಸಿದ್ಧಾಂತಗಳು ಬಂತು. ಆಮೇಲೆ ಐನ್ಸ್ಟೈನ್ ಬಂದರು. ಐನ್ಸ್ಟೈನ್ ಸಿದ್ಧಾಂತವನ್ನು ಕ್ವಶ್ಚನ್ ಮಾಡಿ ಒಬ್ಬ ಭಾರತೀಯ ವಿಜ್ಞಾನಿ ಪ್ರಶಸ್ತಿ ಪಡೆದರು. ಪ್ರಾಯ ಬಹಳ ಜನಕ್ಕೆ ಅವರ ಹೆಸರು ಗೊತ್ತಿರಲಿಕ್ಕಿಲ್ಲ. ಜಯಂತ ವಿಷ್ಣು ನಾರ್ಲೇಕರ್ ಅಂತ. ಅವರು ಐನ್ಸ್ಟೈನ್ ಥಿಯರಿಯನ್ನು ಕ್ವಶ್ಚನ್ ಮಾಡಿ ಬರೆದು ದೊಡ್ಡ ವಿಜ್ಞಾನಿ. ಅದು ಇವತ್ತು ಪ್ರಪಂಚದ ದೊಡ್ಡ ವಿಜ್ಞಾನಿ. ಅವರೊಬ್ಬ ಮಹಾರಾಷ್ಟ್ರದವರು, ಭಾರತದಲ್ಲಿದ್ದಾರೆ. ಜಯಂತ ವಿಷ್ಣು ನಾರ್ಲೇಕರ್ ಅಂತ. ಈಗ ಹಣ್ಣು ಮುದುಕ ಅವರು, ಬಟ್ ಇವತ್ತಿಗೂ ಒಂದು ಸೌಜನ್ಯ ಮೂರ್ತಿ. ಯಾರು ಒಬ್ಬ ಹುಡುಗ ಬಂದರೂ ಎದ್ದು ನಿಂತು ರಿಸೀವ್ ಮಾಡಿ ಕೂತು ಸತ್ಕಾರ ಮಾಡ್ತಾರೆ. ಯಾಕೆಂದರೆ ವಿದ್ಯಾ ದದಾತಿ ವಿನಯ ಕೊಟ್ಟುಬಿಟ್ಟೆ ಅವರಿಗೆ. ಅವ್ರ ವಿದ್ಯೆ ಇದೆ, ಅಷ್ಟೇ ವಿನಯ ಇದೆ, ಅಹಂಕಾರ ಇಲ್ಲ. ಅವರು ಜಯಂತ ವಿಷ್ಣು ನಾರ್ಲೇಕರ್ ಒಂದು ಕಡೆ ಒಂದು ಮಾತು ಹೇಳಿದ್ದು ನನಗೆ ನೆನಪು. ನಾನು ಭಾಳ ಹಿಂದೆ ಓದಿದ ಒಂದು ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ, ಅವ್ರು ದೊಡ್ಡ ಸೈಂಟಿಸ್ಟ್. ಇವತ್ತು ಇಡೀ ವಿಶ್ವದ ಲೀಡಿಂಗ್ ಸೈಂಟಿಸ್ಟ್ಗಳಲ್ಲಿ ಒಬ್ಬರು. ಅವರೊಂದು ಮಾತು ಹೇಳ್ತಾರೆ, ಸೈನ್ಸ್ ಈಸ್ ಎ ಕ್ಯಾಸಲ್ ಬಿಲ್ಟ್ ಆನ್ ದ ಇದು ಯಾವುದು, ಅದಕ್ಕೆ ಬೇಕಾಗಿರತಕ್ಕಂಥ ಫೌಂಡೇಶನ್ ಉಂಟಲ್ಲ, ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ. ದ ಫೌಂಡೇಶನ್ ಈಸ್ ಹೈಪೋಥೆಟಿಕಲ್. ಇಫ್ ದ ಫೌಂಡೇಶನ್ ಪ್ರೂವ್ಸ್ ಟು ಬಿ ರಾಂಗ್, ದ ಎಂಟೈರ್ ಕ್ಯಾಸಲ್ ವಿಲ್ ಕೊಲ್ಯಾಪ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಕ್ಷಣಕ್ಕೂ ವಿಜ್ಞಾನ ಕೊಲ್ಯಾಪ್ಸ್ ಆಗ್ಬೋದು, ಅದಕ್ಕೆ ಪಂಚಾಂಗವೇ ಇಲ್ಲ ಅಂತ ಹೇಳ್ತಾರೆ. ನಾವು ಪಂಚಾಂಗ ಇಲ್ಲದ ಕಟ್ಟಡದಲ್ಲಿ ಕೂತ್ಕೊಂಡು ನಾವು ಸೈಂಟಿಫಿಕ್ ಔಟ್ಲುಕ್ ಅಂತ ಹೇಳಿದ್ರೆ ಉಳಿದವ್ರು ನಗುತ್ತಾರೆ ಅಷ್ಟೇ. ಅದರಿಂದ ಸೈಂಟಿಫಿಕ್ ಔಟ್ಲುಕ್ ಅಂತ ಒಂದು ಇಲ್ಲೇ ಇಲ್ಲ. ಯಾಕೆಂದರೆ ಎಲ್ಲವೂ ಸೈನ್ಸ್ ಇದೆ. ವಿಜ್ಞಾನವನ್ನು ಈಗ ಬಂತಲ್ಲ ಮಾತು, ವೇದಾಂತ ವಿಜ್ಞಾನ ವಿನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತೆಯ ಶುದ್ಧ ಸತ್ವ. ವೇದಾಂತವು ಒಂದು ವಿಜ್ಞಾನ, ಒಂದು ಎಕ್ಸ್ಟರ್ನಲ್ ಸೈನ್ಸು, ಒಂದು ಇಂಟರ್ನಲ್ ಸೈನ್ಸು. ಅದರಿಂದ ಮತ್ತು ಇನ್ನೊಂದೇನು ಗೊತ್ತಾ, ಸೈನ್ಸು ಯಾವತ್ತೂ ಕನ್ಕ್ಲೂಡ್ ಆಗಲಿಲ್ಲ. ಇವತ್ತಿಗೂ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೈನ್ಸ್ ಈಸ್ ಎ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್. ಇಟ್ ಈಸ್ ನಾಟ್ ಎಟ್ ಆಲ್ ಎ ಕನ್ಕ್ಲೂಷನ್. ವೈಲ್ ಫಿಲಾಸಫಿ ಈಸ್ ದ ಕನ್ಕ್ಲೂಷನ್ ಆಫ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಫಿಲಾಸಫಿ ಚೇಂಜ್ ಆಗೋಲ್ಲ. ಆಗುತ್ತೆ, ನೀವು ಕೇಳ್ಬೋದು 21 ಭಾಷೆಗಳು ಬಂದಿದ್ದಾವೆ, ಫಿಲಾಸಫಿಯಲ್ಲಿ ಚೇಂಜ್ ಆಗಲಿಲ್ವ ಅಂತ. ಆಗ್ತವೆ, ಆಗೋದಿಲ್ಲ ಅಂತಲ್ಲ. ಕಾರಣ ಏನು ಅಂದರೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಎಕ್ಸ್ಪೀರಿಯನ್ಸು ಬಹಳ ತಮಾಷೆ. ಅಂದರೆ ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದವರು ಬೋಧನೆ ಮಾಡಬೇಕು ಅಂತ. ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದವರು ಎಲ್ಲರೂ ಕೂಡ ಯಾವುದೋ ಒಂದು ಪಾರ್ಷಿಯಲ್ ಎಕ್ಸ್ಪೀರಿಯನ್ಸ್ ಹೊರತು ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ ಈಸ್ ನಾಟ್ ಪಾಸಿಬಲ್ ಟು ಎನಿಬಡಿ. ಯಾರಿಗೂ ಪೂರ್ಣ ಅಪರೋಕ್ಷ ಜ್ಞಾನ ಸಾಧ್ಯ ಇಲ್ಲ. ಹಾಗಾಗಿ ಇದು ಆನೆ, ಕುರುಡರು ಮುಟ್ಟಿದ ಆನೆ. ಅವರು ಒಬ್ಬೊಬ್ಬರು ಒಂದೊಂದು ಭಾಗ ನೋಡಿಕೊಂಡು ಇದು ವೇದಾಂತ ಅಂತಾರೆ, ಇನ್ನೊಬ್ಬರು ಇನ್ನೊಂದು ವೇದಾಂತ ಅಂತಾರೆ. ವೇದಾಂತದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳು ಬಂದಿದ್ದರೆ ಅದು ಇವನು ಯಾಸ್ಕ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ವೇದಕ್ಕೆ ನಿರ್ವಚನ ಬರೆದವ, ಎಟಿಮಾಲಜಿ, ವೇದಿಕ್ ಎಟಿಮಾಲಜಿ ಬರೆದವ. ಅವನೊಂದು ಮಾತು ಹೇಳ್ತಾನೆ, ನಿಮ್ಗೆ ಗೊತ್ತಿರ್ಬೋದು, ಕಾರ್ಥಕ್ಯ ಅಂತ ಒಬ್ಬ ಇದ್ದ ಋಷಿಯವ. ಅವನು ಹೇಳಿದ ಅನರ್ಥಕ ವೇದಾಹ ಇತಿ ಕಾರ್ಥಕ್ಯ. ಅವನು ಹೇಳಿದ ವೇದಕ್ಕೆ ಅರ್ಥವೇ ಇಲ್ಲ ಅಂತ. ಅರ್ಥ ಇಲ್ಲ ಅಂದರೆ ಪುಣ್ಯ ಉಂಟು, ಪುರುಷಾರ್ಥ ಉಂಟು, ಅರ್ಥ ಇಲ್ಲ. ನೀವು ಸುಮ್ಮನೆ ವೇದ ಓದಿದ್ರೆ ಸ್ವರ್ಗಕ್ಕೆ ಹೋಗ್ತೀರ, ಅದಕ್ಕೆ ಅರ್ಥ ಮಾಡಿದ್ರೆ ಯಾಕಂದರೆ ಅರ್ಥ ಇಲ್ಲ ಅದಕ್ಕೆ ಅಂತ ಹೀಗೆ ಹೇಳುವವರು ಒಬ್ಬರು ಇದ್ದರು. ವೇದಕ್ಕೆ ಅರ್ಥ ಇಲ್ಲ, ಅರ್ಥ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಓದಿ ಕೆನ್ನೆ ತಟ್ಟುಕೊಳ್ಳಿ, ಅಂದರೆ ಮುಂದೆ ಸ್ವರ್ಗಕ್ಕೆ ಹೋಗ್ತೀರಿ. ಮತ್ತು ಪುನಃ ಬರ್ತೀರಿ, ಪುನಃ ವೇದ ಓದುವುದು, ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗುವುದು, ಪುನಃ ಬರುವುದು, ವೇದ ಓದುವುದು. ಇಷ್ಟೇ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರು. ಬಟ್ ಆದರೆ ಅದಕ್ಕೆ ಯಾಸ್ಕ ಬಹಳ ಸುಂದರವಾದ ಉತ್ತರ ಕೊಟ್ಟ. ನೈಷ ಸ್ಥಾನೋರಪರಾಧ ಯದೇಶ ಮಂಧೋ ನ ಪಶ್ಯತಿ ಅಂತ. ಕುರುಡ ಹೋಗ್ತಾ ಇದ್ದಂತೆ ಒಂದು ಸಭಾಭವನದಲ್ಲಿ, ಮಧ್ಯದಲ್ಲಿ ಕಂಬ ಇತ್ತು. ಕುರುಡ ಅವನಿಗೆ ಕಾಣಲಿಲ್ಲ, ಡಿಕ್ಕಿ ಮಾಡಿದ. ಅದು ಕುರುಡನದ್ದು ತಪ್ಪು, ಕಂಬದ್ದು ತಪ್ಪು ಅಂತ ಕೇಳ್ತಾರೆ. ಅದು ಕಂಬದ ತಪ್ಪಲ್ಲ, ಇವರು ಕುರುಡನ ತಪ್ಪು. ಹಾಗೆ ವೇದ ಅರ್ಥ ಆಗದೆ ಅಂದರೆ ಅದು ವೇದದ ತಪ್ಪಲ್ಲ, ನಿಮ್ಮ ಕುರುಡುತನದ ತಪ್ಪು ಅಂತ. ಸೊ ನಾವು ಕಣ್ಣು ಮುಚ್ಚಿಕೊಂಡು ನೋಡಿದರೆ ಯಾವುದೂ ಕಾಣೋಲ್ಲ, ಬರೇ ಕಣ್ಣು ತೆರೆದು ನೋಡಿದರೂ ಕಾಣೋಲ್ಲ. ಮತ್ತೇನು ಅಂದರೆ ಅದರಲ್ಲಿ ನಿಮಗೆ ಆಸಕ್ತಿ ಇರಬೇಕು. ಜಯತೀರ್ಥರು ಒಂದು ಮಾತು ಹೇಳ್ತಾರೆ, ಯೋಹಿ ಅತ್ರ ಆದರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನೋಪಿ ಸ್ಫುರತಿ ನಹಿ ಅತ್ರ ಅನಾದರವತಃ ಅನ್ಯತ್ರ ಆದರವತಶ್ಚ. ಅಂದರೆ ನಾವು ನೋಡ್ತಾ ಇದ್ದರೂ ಕೂಡ ಒಂದು ವಸ್ತು ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಅದು ಇದ್ದದ್ದು ಕಣ್ಣಿಗೆ ಕಾಣೋಲ್ಲ.
ಅಥವಾ ಬೇರೆ ಕಡೆ ಇಂಟ್ರೆಸ್ಟ್ ಇದ್ದರೆ ಎದುರಿದ್ದದ್ದು ಕಾಣೋದಿಲ್ಲ. ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಎದುರಿನಲ್ಲಿ ಬರ್ತಾ ಇರ್ತಾರೆ ತುಂಬ ಜನ. ಯಾರೊಬ್ಬರು ಈಗ ಆಚೆ ಹೋದ್ರಲ್ವ, ಅವ್ರು ಯಾವ ಥರ ಶರ್ಟ್ ಹಾಕ್ಕೊಂಡಿದ್ರು ಯಾರಿಗೆ ಗೊತ್ತು? ಕಲರ್ ಅಬ್ಸರ್ವೇಷನ್ ಇಲ್ಲದೆ, ವಿದೌಟ್ ಅಬ್ಸರ್ವಿಂಗ್ ಇಟ್, ಮಿಯರ್ ಸೀಯಿಂಗ್ ಡಸಂಟ್ ಕಮ್ಯುನಿಕೇಟ್ ಎನಿಥಿಂಗ್. ಅದು ನೋಡಿದ್ರು ಏನು ಅಂತ ಗೊತ್ತಾಗೋಲ್ಲ. ರಾಮಾಯಣದಲ್ಲಿ ವಾಲ್ಮೀಕಿ ಇದನ್ನು ಭಾಳ ಸುಂದರವಾಗಿ ಹೇಳ್ತಾನೆ. ಸೀತೆ ತನ್ನ ಆಭರಣಗಳನ್ನು ಕಪಿಗಳು ಕೂತದ್ದು ನೋಡಿ ಮೇಲಿನಿಂದ ರಾವಣ ಕದ್ದೊಯ್ಯುವಾಗ ಕೆಳಗೆ ಹಾಕ್ತಾಳೆ. ಅದನ್ನು ಕಪಿಗಳು ಜೋಪಾನವಾಗಿ ಇಟ್ಟಿರುತ್ತಾರೆ. ರಾಮ ಲಕ್ಷ್ಮಣರು ಬಂದಾಗ ಆ ಆಭರಣವನ್ನು ಸುಗ್ರೀವ ತೋರಿಸ್ತಾನೆ, ಇದು ಸೀತೆಯ ಆಭರಣವನ್ನು ನೋಡುವಂತ. ರಾಮ ಕೇಳ್ತಾನೆ, ಲಕ್ಷ್ಮಣ ಇದು ಅತ್ತಿಗೆಯ ಆಭರಣ ಅಲ್ವಾ? ಅದಕ್ಕೆ ಲಕ್ಷ್ಮಣ ಏನು ಗೊತ್ತಾ ಹೇಳ್ತಾನೆ ಗೊತ್ತಾ? ಇಟ್ಸ್ ಎ ಬ್ಯೂಟಿಫುಲ್. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ. ಇದು ಅತ್ತಿಗೆಯ ವಂಕಿ ತೋಳುಬಂದಿ ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ. ಇದು ಅತ್ತಿಗೆಯ ಕಿವಿ ಬೆಂಡೋಲೆ ಹೌದೋ ಅಲ್ವೋ ಗೊತ್ತಿಲ್ಲ. ಬಟ್ ನೂಪರೇ ತ್ವೇವ ಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ನಾನು ದಿನ ಅತ್ತಿಗೆಗೆ ನಮಸ್ಕಾರ ಮಾಡ್ತಿದ್ದೆ. ಅತ್ತಿಗೆಯ ಕಾಲಲ್ಲಿ ಆ ಕಾಲಿಗೆಜ್ಜೆ ನೋಡ್ತಿದ್ದೆ, ಇದು ಅತ್ತಿಗೆಯ ಗೆಜ್ಜೆ ಹೌದು. ಅಂದರೆ ಇದು ತಮಾಷೆಯಲ್ಲಿ ಕೆಲವರು ಹರಿಕಥೆ ಮಾಡೋರು ಹೇಳ್ತಾರೆ, ಅವನು ಎಷ್ಟು ವಿನೀತ ಅಂದರೆ ತಲೆ ಎತ್ತಿ ಅತ್ತಿಗೆಯ ಮುಖವನ್ನೇ ನೋಡ್ತಿರ್ಲಿಲ್ಲ ಅವನಿಗೆ. ಹಾಗಾದರೆ ತಮಾಷೆ ಗೊತ್ತುಂಟು, ಆಭರಣ ಅಲ್ಲ ಅತ್ತಿಗೆ ಅಂತ ನಿಲ್ಲಿಸಿದ್ರೆ ನಿಮ್ಮ ಅತ್ತಿಗೆ ಅಲ್ಲ ಕಾಲು ತೋರಿಸಿ, ಅತ್ತಿಗೆಯ ಕಾಲು ತೋರಿಸಿ ಮುಖ ತೋರಿಸಿ ಗೊತ್ತಾಗಲ್ಲ ಅಂತ ಹೇಳಬೇಕಾದ್ರೆ ಹಾಗೆಲ್ಲ ಅರ್ಥ. ಇಟ್ ಈಸ್ ನಾಟ್ ದ ಮೀನಿಂಗ್ ಆಫ್ ದ ಶ್ಲೋಕ. ಅವನು ಹೇಳೋದು, ವಾಲ್ಮೀಕಿ ಹೇಳೋದು, ಅಬ್ಸರ್ವ್ ಮಾಡದೆ ನೋಡಿದರೂ ಗೊತ್ತಾಗಲ್ಲ. ಅವನು ಅತ್ತಿಗೆಯ ಆಭರಣ ಕೈಬಂದಿಯನ್ನು ಅಬ್ಸರ್ವ್ ಮಾಡ್ತಿರ್ಲಿಲ್ಲ, ಕಾಲಿನ ಗೆಜ್ಜೆಯನ್ನು ಅಬ್ಸರ್ವ್ ಮಾಡ್ತಿದ್ದ. ಹಾಗಾಗಿ ನಾವು ನೋಡಿದರೂ ಕೂಡ ಅಬ್ಸರ್ವ್ ಮಾಡದೇ ಇದ್ದರೆ ಅದು ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಆಸಕ್ತಿ ಇಂಟ್ರೆಸ್ಟ್ ಇರಬೇಕು. ಅದನ್ನು ಯೋಹಿ ಹತ್ರ ಆದರವನ್ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ ಅಂತ. ಆ ವಸ್ತು ಅಲ್ಲಿ ಇದ್ದದ್ದು ಕೂಡ